ಗಡಿನಾಡ ಧ್ರುವತಾರೆ ಅಸ್ತಂಗತ ಮಾಜಿ ಸಚಿವ ದೊಡ್ಡಪ್ಪ ವೆಂಕಟರಮಣಪ್ಪ ಇನ್ನಿಲ್ಲ. ಗಡಿನಾಡು ಪಾವಗಡ ತಾಲೂಕಿನ ರಾಜಕಾರಣದ ಧ್ರುವತಾರೆ, ಜನಸಾಮಾನ್ಯರ ಪ್ರೀತಿಯ ದೊಡ್ಡಪ್ಪ, ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ಶುಕ್ರವಾರ ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರ ಅಗಲಿಕೆಯಿಂದಾಗಿ ಇಡೀ ಗಡಿನಾಡಿನಲ್ಲಿ ಶೋಕದ ಅಲೆ ಎದ್ದಿದ್ದು, 4 ದಶಕಗಳ ಒಂದು ವರ್ಣರಂಜಿತ ರಾಜಕೀಯ ಯುಗ ಅಂತ್ಯಗೊಂಡಂತಾಗಿದೆ. ಮೃತರು ಹಿರಿಯ ಪುತ್ರ ಎಚ್. ವಿ. ಕುಮಾರಸ್ವಾಮಿ, ಹಾಲಿ ಶಾಸಕ ಹಾಗೂ ತುಮುಲ್ ಅಧ್ಯಕ್ಷ ಎಚ್. ವಿ. ವೆಂಕಟೇಶ್, ಪುತ್ರಿಯರು, ಮೊಮ್ಮಕ್ಕಳು ಸೇರಿದಂತೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಅಗಲಿದ್ದಾರೆ. ಹಳ್ಳಿಯ ಮನಗೆದ್ದ ನಾಯಕ. ಬರಪೀಡಿತ ಪಾವಗಡದಂತಹ ಕೊನೆಯ ತುದಿಯ ಕ್ಷೇತ್ರದಿಂದ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವ ಬೀರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ವೆಂಕಟರಮಣಪ್ಪ ಅವರು ತಮ್ಮ ಅಪ್ರತಿಮ ಜನಪ್ರಿಯತೆಯಿಂದ ಅದನ್ನು ಸಾಧ್ಯವಾಗಿಸಿ ತೋರಿಸಿದರು. ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ, 2 ಬಾರಿ ಪ್ರಭಾವಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಅವರು ಕೇವಲ ನಾಯಕನಾಗಿರದೆ ಪ್ರತಿಯೊಂದು ಹಳ್ಳಿಯ ಜನರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಎಲ್ಲರ ಮನೆಯ ದೊಡ್ಡಪ್ಪ ಎಂದೇ ಖ್ಯಾತರಾಗಿದ್ದರು. ಇತಿಹಾಸ ಸೃಷ್ಟಿಸಿದ್ದ ಧೀಮಂತ. 2008 ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದಾಗ ಬಂಡಾಯವೆದ್ದು ಪಕ್ಷೇತರರಾಗಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿ ಬಳಿಕ ಸಣ್ಣ ಕೈಗಾರಿಕೆ ಮತ್ತು ರೇಷ್ಮೆ ಸಚಿವರಾಗಿ ಇತಿಹಾಸ ಸೃಷ್ಟಿಸಿದರು. ಶುಕ್ರವಾರ ಪಾವಗಡದ ಗುರುಭವನ ಮೈದಾನದಲ್ಲಿ 1 ಗಂಟೆಯಿಂದ 4 ಗಂಟೆಯವರೆಗೂ ಅಂತಿಮ ದರ್ಶನ ಪಡೆಯುವುದಕ್ಕೆ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನ ಪಡೆದರು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು, ಸಂಘ ಸಂಸ್ಥೆಗಳು ಸಾಲಿನಿಂದ ಬಂದು ಅಂತಿಮ ದರ್ಶನ ಪಡೆದರು. ಇದೇ ವೇಳೆಯಲ್ಲಿ ಗಣ್ಯರುಗಳಾದ ಗುಬ್ಬಿ ಶಾಸಕ ವಾಸಣ್ಣ, ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಕೆ. ಎಂ. ತಿಮ್ಮಾರಾಯಪ್ಪ, ಜೆಡಿಎಸ್ ಪಕ್ಷ ಹಿರಿಯ ನಾಯಕರುಗಳು ತಿಮ್ಮಾರೆಡ್ಡಿ, ಆರ್. ಸಿ. ಅಂಜಿನಪ್ಪ, ಎನ್. ಎ. ಈರಣ್ಣ, ಕೊತ್ತೂರ ನಾಗೇಶ್, ಮಾಜಿ ಸೋಲಾರ ಬಲರಾಮ್ ಸೇರಿದಂತೆ ಪಕ್ಷಾತೀತವಾಗಿ ಸಹಸ್ರಾರು ಅಭಿಮಾನಿಗಳು ಅಶ್ರುತರ್ಪಣಗೈದರು. ಶನಿವಾರ ಹನುಮಂತನಹಳ್ಳಿಯ ಅವರ ತೋಟದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.